ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಅದಕ್ಕೆ ಮೊಮ್ಮಗಳದ್ದು ಬರ್ತ್ಡೇ ಲಾಗ್ ಆಗಿರುತ್ತೆ. ಅಂದರೆ ಎಲ್ಲರೂ ಸೇರಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಹೊರಟಿದ್ದೀವಿ. ಅದರದ್ದು ಒಂದು ಲಾಗನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮಹದೇಶ್ವರ ಬೆಟ್ಟಕ್ಕೆ ತಲುಪ್ತಿದ್ದಂಗೆ ಅದೊಂಥರ ವೈಬ್ಸ್ ಇರುತ್ತಲ್ಲ, ಆ ಒಂದು ಸ್ಪೆಷಲ್ ವೈಬ್ಸ್ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್. ಎಷ್ಟು ಸರಿ ಹೋದ್ರೂ ಅಷ್ಟೇ ಒಂದು ಭಕ್ತಿ ಭಾವ ತುಂಬಿ ಹರಿಯುತ್ತೆ ಈ ಒಂದು ಪ್ಲೇಸ್ಗೆ ಹೋಗುವಾಗ. ಇದು ಮೈಯ ಯಶೋದ ಅಲ್ಲಾಗೋ ಖರ್ಚೆಲ್ಲ ನಂದೇ ಬ್ರೋ. ಹೇಳು ಬ್ರೋ, ನಿಂದೆಲ್ಲ ನಾನೇ ನೋಡ್ಕೊತೀನಿ. ಎಷ್ಟೇ ಖರ್ಚು ಮಾಡ್ರು ಕೊಡ್ರು, ಎಲ್ಲರದು ಎಲ್ಲ ಖರ್ಚು ನಂದೇ ಬ್ರೋ. ಟ್ಯಾಕ್ಸ್ ಕಟ್ಟೋದು ನಾವು ಬಂದಿದ್ದೆ ಮನುಗೇನೋ ಒಂದು ಮದುವೆ ಇತ್ತು, ಆಗ್ಲೂ ಬಂದಿದ್ದೆ. ಮನು ಅಂತ ನಮ್ಮ ಮನೆ ಕೆಲಸ ಮಾಡಿದಾರ ಗಂಡು ಮದುವೆ, ಆಗ್ಲೂ ಬಂದು ಬೆಟ್ಟಕ್ಕೆ ಬಂದಿ. ಕಾಮ್ಗೆಲ್ಲ ಒಂದು ಮದುವೆ ಇತ್ತು, ಆಗ್ಲೂ ಬಂದೆ. ನೀವು ಸ್ವಲ್ಪ ಬಂದಿನಿ. ಏ ಕೆಂಚಣ ಮಾಡತ್ತಂತ ಇಲ್ಲಿ ಅತ್ತೆ ನೆನಪಿಸ್ತಾ ಅದ, ನಾವು ಇದ್ದೀವಿ ಇಲ್ಲಿ. ಫೈನಲಿ ನಾವು ಬೆಟ್ಟಕ್ಕೆ ತಲುಪೋರಿಗೆ ಆಲ್ಮೋಸ್ಟ್ ಒಂದು 7 o'clock ಆಗಿತ್ತು. ಸೊ ಹಂಗಾಗಿ ಒಂದಷ್ಟು ಲಗೇಜಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಡಾಮಿಟ್ರಿ ಮಾಡಿದ್ವಿ. ಆ್ಯಕ್ಚುಲಿ ಒಂದು 2 ಡಾಮಿಟ್ರಿ ಎಲ್ಲ ಮಾಡಿದ್ವಿ, ಜಾಸ್ತಿ ಜನ ಇದ್ವಲ್ವ, ಹಂಗಾಗಿ ಅಲ್ಲೋಗಿ ಲಗೇಜಸ್ ಎಲ್ಲ ಇಟ್ಬಿಟ್ಟು ಅದಾದ ನಂತರ ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಈ ಕಡೆ ಹೋಗಕ್ಕ ಸಂಜೆ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಆ ಟೈಮಲ್ಲಿ. ಸೊ ಒಂದಷ್ಟು ಹೊತ್ತು ಕೂತ್ಕೊಳ್ಳೋದು, ಮತ್ತೊಂದಷ್ಟು ವೆಯ್ಟ್ ಮಾಡೋದು, ಮತ್ತೆ ಹೋಗಿ ಕ್ಯೂವಲ್ಲಿ ಹೋಗೋದು, ಈ ರೀತಿ ಆಗ್ತಾಯಿತ್ತು. ಹಾಗೆ ಕ್ಯೂವಲ್ಲಿ ಇವರಿಬ್ಬರು ಕಿತಾಪತಿ ನೋಡಿ ಏನಾದರೂ ಮಾಡ್ಕೊಂಡು ಕಿಟ್ಲೆ ಮಾಡ್ತಾ ಇರ್ತವೆ. ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ಫೈನಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಎಷ್ಟೇ ನಡೆದಾಡ್ಕೊಂಡು ಎಷ್ಟೇ ಸಾಕಾಗಿ ಹೋದ್ರೂ ಆ ಮಾದಪ್ಪನ ಒಂದು ದರ್ಶನ ಮಾಡಿದಾಗಲೇ ಅದೊಂಥರ ಬ್ಲೆಸ್ಸಡ್ ಫೀಲ್ ಆಗುತ್ತಲ್ಲ, ಆ ಒಂದು ಫೀಲ್ಗೋಸ್ಕರನೇ ಎಷ್ಟು ಕಷ್ಟ ಇದ್ರೂ ಹೋಗಿ ಮಾದಪ್ಪನ ದರ್ಶನ ಮಾಡಲೇಬೇಕು ಅಂತ ಅನಿಸೋದು. ಸೊ ಫೈನಲಿ ಎಲ್ಲರೂ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಸೊ ಒಳಗಡೆ ಯಾವುದೇ ವೀಡಿಯೋಸ್ ಏನೋ ಅಲೋ ಇರಲ್ಲ, ಹಂಗಾಗಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದೇ ವಿಭೂತಿ ಎಲ್ಲರಿಗೂ ಡಾರ್ಕ್ ಆಗಂತೈತಿ. ಹಾಗೆ ದರ್ಶನ ಎಲ್ಲ ಮುಗಿದ ನಂತರ ನಾವು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಈ ಲೈಟಿಂಗ್ಸಲ್ಲಂತೂ ಆ ಮಾದಪ್ಪನ ಗೋಪುರ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ಮಹದೇಶ್ವರ ಬೆಟ್ಟಕ್ಕೆ ಎಷ್ಟು ಸಾರಿ ಹೋದ್ರೂ ಬೇಜಾರು ಅಂತ ಅನಿಸೋದೇ ಇಲ್ಲ. ಆ್ಯಕ್ಚುಲಿ ಎಷ್ಟು ಸಾರಿ ಹೋದ್ರೂ ಮತ್ತೆ ಹೋಗಲೇಬೇಕು ಅನ್ನೋ ಒಂದು ಫೀಲ್ ಕೊಡೋ, ಒಂದು ಬ್ಲೆಸ್ಸಡ್ ಫೀಲ್ ಕೊಡೋ ಒಂದು ಜಾಗ ಇದು ಅಂತಲೇ ಹೇಳ್ಬೋದು. ಹಾಗೆ ಜಾಸ್ತಿ ಏನು ಕ್ಯೂ ಇರಲಿಲ್ಲ ಊಟಕ್ಕೆ, ಹಾಗಾಗಿ ಎಲ್ಲರೂ ಕೂಡ ಊಟಕ್ಕೆ ಹೋದ್ವಿ.
ಊಟ ಎಲ್ಲ ಮುಗಿಸಿ ಅದಾದ ನಂತರ ಡಾಮಿಟ್ರಿಗೆ ಹೋಗಿ ಸ್ಟೇ ಮಾಡಿದ್ದಾಯಿತು. ಹಾಗೆ ಅದಕ್ಕೆ ಕಡಲೆಪುರಿ ಎಲ್ಲ ತಂದಿದ್ರು. ಸೊ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಎಲ್ಲರೂ ಕಡಲೆಪುರಿ ಎಲ್ಲ ತಿಂದ್ಕೊಂಡು ಕೂತಿದ್ವಿ. ಸೊ ಹಾಗೆ ಎಲ್ಲರೂ ನೈಟ್ ನಿದ್ದೆ ಮಾಡಿದ್ದು. ಅಲ್ಲಿ ಹಾಗೆ ಇಲ್ಲಿ ಒಂದಷ್ಟು ಚಾಪೆಗಳು ಮತ್ತು ಪಿಲ್ಲೋಸ್ಗಳು ಅವೈಲಬಲ್ ಇರುತ್ತೆ, ಆರಾಮವಾಗಿ ನಾವು ಸ್ಟೇ ಆಗ್ಬೋದು. ಸೊ ಅದಾದ ನಂತರ ಬೆಳಿಗ್ಗೆ ಎಲ್ಲ ಬೇಗನೆ ಎದ್ವಿ, ಯಾಕಂದರೆ ಫ್ರೆಶ್ ಅಪ್ ಆಗಬೇಕಾಗಿತ್ತಲ್ವ ಎಲ್ಲರೂ. ಹಾಗೂ ಇಲ್ಲಿ ಬಿಸಿನೀರು ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಾವು ಅಂತರ್ಗಂಗೆ ಹತ್ರ ಒಂದಷ್ಟು ಬಿಸಿನೀರಿನ ವ್ಯವಸ್ಥೆ ಇತ್ತು. ಅಂದರೆ ಅಲ್ಲಿ ಪರ್ ಬಕೆಟ್ 35 ರೂಪೀಸ್ ಇರುತ್ತೆ. ಸೊ ಎಲ್ಲರಿಗೂ ಕೂಡ ನಮ್ಮ ಮಧುನೇ ಬಿಸಿನೀರೆಲ್ಲ ಕೊಡಿಸ್ತಾ. ಸೊ ಎಲ್ಲರೂ ಅಲ್ಲೇ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಸೊ ಮಹದೇಶ್ವರ ಬೆಟ್ಟಕ್ಕೆ ಬಂದಿರೋ 2ನೇ ದಿವಸ ಇದು. ರಾತ್ರಿ ಎಲ್ಲ ಒಂದು ಡಾಮಿಟ್ರಿಗಳಲ್ಲಿ ಸ್ಟೇ ಆಗಿದ್ವಿ. 2 ಡಾಮಿಟ್ರಿಗಳನ್ನ ಮಾಡಿದ್ವಿ. ಸೊ ಅಲ್ಲಿ ಸ್ಟೇ ಆಗಿ ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ದರ್ಶನ ಮುಗಿಸಿ ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಡಾಮಿಟ್ರಿಗೆ ಬಂದು ಕೇಕ್ ಎಲ್ಲ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ದಿವಸ ಹೇಗಾಗುತ್ತೆ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ತೀರಾ ರಶ್ ಇದೆ ಅಂತ ಏನು ಅನ್ನಿಸ್ತಾ ಇಲ್ಲ, ನೋಡೋಣ ಎಷ್ಟು ಕ್ಯೂ ಇದೆ ಏನೋ ನೋಡಿದ್ವಿ. ಆ್ಯಕ್ಚುಲಿ ರಾತ್ರಿನೂ ಒಂದು ಸರಿ ದರ್ಶನ ಮಾಡಿದ್ವಿ, ಬಟ್ ಇವಾಗ ಒಂದು ಸರಿ ದರ್ಶನ ಮಾಡಿಬಿಟ್ಟು ಅದಾದ ನಂತರ ತಿಂಡಿಗೆ ಹೋಗಿ ಅದಾದಮೇಲೆ ಕೇಕ್ ಕಟ್ ಎಲ್ಲ ಮಾಡಿಸೋಣ ರೂಮಲ್ಲಿ ಬಂದು ಅಂತ ಪ್ಲ್ಯಾನ್ ಎಲ್ಲ ಮಾಡಿದ್ದೀವಿ. ಯಾವ ಕೆಲಸ ಮುಂದೆ ಸೇರ್ಕೊಬಿಡ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ತಿಂಡಿಗೆ ಹೋದ್ವಿ. ತಿಂಡಿಗೆ ನಮಗೆ ಹೊರಗಡೆ ಕೊಡ್ತಾರೆ, ಊಟಕ್ಕಾದರೆ ನಮಗೆ ಡೈನಿಂಗ್ ಹಾಲ್ ಏನಿದೆ ಅಲ್ಲೇ ಕೊಡ್ತಾರೆ. ಬಟ್ ತಿಂಡಿ ಈ ರೀತಿ ನಾವು ಹೋಗಿ ಸೆಲ್ಫ್ ಸರ್ವ್ ನಾವೇ ಹೋಗಿ ಹಾಕಿಸ್ಕೊಂಡು ತಿನ್ನುವಂಥದ್ದು. ಸೊ ಪಲಾವ್ ಮತ್ತು ಪಾಯಸ ಕೂಡ ಮಾಡಿದರು. ಎಲ್ಲರೂ ಕ್ಯೂವಲ್ಲಿ ಹೋಗಿ ಹಾಕಿಸ್ಕೊಂಡು ತಿಂದಿದ್ದಾಯಿತು. ದೇವಸ್ಥಾನಗಳಲ್ಲಿ ಮಾಡುವಂತಹ ಪ್ರಸಾದ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಅದೇನೂ ಗೊತ್ತಿಲ್ಲ, ಅಲ್ಲೇ ಒಂಥರ ಸ್ಪೆಷಲ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಪಾಯಸ ಆಗಲಿ ಅಥವಾ ಒಂದು ಅನ್ನ ಸಾಂಬಾರಾಗಲಿ, ಸಾಂಬಾರು ತೆಳುವಾಗಿದ್ರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಸೊ ದೇವ್ರ ದರ್ಶನ ಆಗಿರ್ಬೋದು, ಹಾಗೆ ತಿಂಡಿ ಇದೆಲ್ಲ ಮುಗಿಸೋವರೆಗೆ ನಮಗೆ ಆಲ್ಮೋಸ್ಟ್ ಒಂದು 12 o'clock ಆಗಿಬಿಟ್ಟಿತ್ತು. ಅದೆಲ್ಲ ಮುಗಿಸ್ಕೊಂಡು ಹಾಗೆಯೇ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅದಾದ ನಂತರ ಡಾಮಿಟ್ರಿಗೆ ಬಂದ್ವಿ. ಹಾಗೆ ಡಾಮಿಟ್ರಿಗೆ ಹೋಗ್ತಿದ್ದಂಗೆ ಎಲ್ಲರೂ ಶುರು ಮಾಡಿಕೊಂಡ್ರು. ಬಲೂನ್ಸ್ ಎಲ್ಲ ಊದಿ ಮಕ್ಕಳೆಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಕ್ಚುಲಿ ಇಷ್ಟೆಲ್ಲ ಐಡಿಯಾ ಇರಲಿಲ್ಲ, ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಅನ್ನೋದು. ಜಸ್ಟ್ ಸಿಂಪಲಾಗಿ ಎಲ್ಲಿರ್ತೀವೋ ಅಲ್ಲಿ ದೇವ್ರ ಸನ್ನಿಧಿಲಿ ಕೇಕ್ ಕಟ್ ಮಾಡಿಸೋದು ಅಂತ ಅಂದ್ಕೊಂಡಿದ್ದು ಅಷ್ಟೇ. ಹಾಗೆ ಹುಡುಗರೆಲ್ಲ ಹೋಗಿ ಬಲೂನ್ಸ್ ಮತ್ತು ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಗೊಂಡು ಬಂದರು. ಸೊ ಹಾಗೆಯೇ ಒಂದಷ್ಟು ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದು. ತುಂಬ ಚೆನ್ನಾಗೇ ಬಂತು ಆ್ಯಕ್ಚುಲಿ. ಸೊ ಬಲೂನ್ಸ್ ಎಲ್ಲ ಈ ರೀತಿ ಅರೇಂಜ್ ಮಾಡಿ, ಹಾಗೆ ಹ್ಯಾಪಿ ಬರ್ತ್ಡೇ ಮತ್ತು ಇದೆಲ್ಲ ಮಧ್ಯೆ ಅರೇಂಜ್ ಮಾಡಿ ಒಂಥರ ಗ್ಲಿಟರ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ.
ಹಾಗೆ ಅಲ್ಲಿ ಟೇಬಲ್ ವ್ಯವಸ್ಥೆ ಕೂಡ ಇರಲಿಲ್ಲ. ಬಟ್ ನಮಗೆ ಪಿಲ್ಲೋಸ್ ಏನು ಕೊಟ್ಟಿದ್ರು ಅದನ್ನೇ ಎಲ್ಲದನ್ನು ಜೋಡಿಸಿ ಅದಾದ ನಂತರ ಮೇಲೆ ಒಂದು ಬೆಡ್ ಸ್ಪ್ರೇ ಹಾಕಿ ಅದ್ರ ಮೇಲೆ ಪಾಪು ಎಷ್ಟು ಟೈಟ್ ಇದ್ದಾಳೆ ಅದನ್ನು ನೋಡಿಕೊಂಡು ಸೊ ಕೇಕ್ ಕಟ್ ಮಾಡೋ ರೀತಿ ಮಾಡಿ ಅರೇಂಜ್ ಮಾಡಿದ್ದಾಯಿತು. ಸೊ ಫೈನಲಿ ಒಂಥರ ಡೆಕೋರೇಷನ್ ಚೆನ್ನಾಗೇ ಅನ್ನಿಸ್ತಾ ಇತ್ತು. ಮಕ್ಕಳು ಹೋಗಿ ಅಲ್ಲೇ ನಿಂತಿದ್ರು. ಅವ್ರಿಗೆ ಎಷ್ಟು ಬೇಗ ಕೇಕ್ ಕಟ್ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಎಲ್ಲರೂ ಸ್ವಲ್ಪ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಓಯ್ ರಿಷಾ 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 ಖುಷಿ ಸುಮ್ಮನೆ ಖುಷಿ ಇರು ಇರು ಕೇಕ್ ಕಟ್ ಮಾಡೋ ಸೊ ಇದು ಮಕ್ಕಳಾಗಿರೋದ್ರಿಂದ ಯಾವ ಥರ ಗಿಫ್ಟ್ ಕೊಡೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದಾಗ ಸೊ ಟಾಯ್ಸ್ ಐಟಮ್ಸ್ಗಳೆಲ್ಲ ಆಲ್ರೆಡಿ ಅವಳ ಹತ್ರ ಇದೆ. ಸೊ ಹಂಗಾಗಿ ಡ್ರೆಸ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಡ್ರೆಸ್ ತಂದಿದ್ವಿ. ನಮ್ಮ ದೊಡ್ಡದಕ್ಕೆ ಆಗಿರ್ಬೋದು, ಶೀಲಾ, ಹಾಗೆ ನಾನು ಮತ್ತು ಚಂದನ ಅವರ ಅಕ್ಕ ತಂಗಿರು ಮತ್ತು ಅಮ್ಮ ಎಲ್ಲರೂ ಕೂಡ ಡ್ರೆಸ್ಗಳನ್ನೇ ತಂದಿದ್ರು ಅವಳಿಗೆ. ಅಪ್ಪ ಅಮ್ಮ ಮಾತ್ರನೇ ಅವಳಿಗೆ ದುಡ್ಡು ಕೊಟ್ಟಿದ್ದು, ಇನ್ನೆಲ್ಲರೂ ಡ್ರೆಸ್ಗಳನ್ನೇ ತಂದಿದ್ವಿ. ಹಾಗೆ ಡ್ರೆಸ್ಗಳೆಲ್ಲ ಕೊಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಡೆಕೋರೇಷನ್ ಚೆನ್ನಾಗಿತ್ತು. ಜೆಸಿಬಿ ಅಂತ ಕೆರೀತಿದ್ದಂಗೆ ಬರ್ತ್ಡೇ ಅಂತೂ ಎಕ್ಸ್ಪೆಕ್ಟೆಡ್ಗಿಂತ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಒಂದಷ್ಟು ಕೇಕ್ ಎಲ್ಲ ಕಟ್ ಮಾಡಿಸಿ ಹಾಗೆ ಜ್ಯೂಸ್, ಮಿಕ್ಚರು ಮತ್ತು ಒಂದಷ್ಟು ಚಾಟ್ ಐಟಮ್ಸ್ಗಳೆಲ್ಲ ತಂದಿದ್ರು. ಸೊ ಅದೆಲ್ಲ ತಿಂದ್ಕೊಂಡು ಅದಾದ ನಂತರ ಸಾಲೂರು ಮಠಕ್ಕೆ ಬಂದಿದ್ದಾಯಿತು. ಹಾಗೆ ಸಾಲೂರು ಮಠ ಕೂಡ ತುಂಬಾ ಚೆನ್ನಾಗಿದೆ. ಮಹದೇಶ್ವರ ಚರಿತ್ರೆಯನ್ನು ಸಾರುವಂತಹ ಒಂದಷ್ಟು ಐಟಮ್ಸ್ಗಳೆಲ್ಲ ನಾವಿಲ್ಲಿ ನೋಡ್ಬೋದು. ಸೊ ಅದೆಲ್ಲ ನೋಡಿಕೊಂಡು ಅದಾದ ನಂತರ ನಾವು ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡಿ. Thank you for watching. See you in the next vlog. Bye. Take care.